ಶರಣ್ರಿ. ಇವತ್ತು ಶನಿವಾರ ಐತಿ. ನಮ್ಮ ಪಾಟಲ್ಲಿ ಬಿಟ್ಟಂಥ ಹೂವನ್ನೆಲ್ಲ ಹರ್ಕೊಂಡು ನಮ್ಮ ಏರಿಯಾದಲ್ಲಿರುವಂಥ ಹನುಮಂತ ದೇವ್ರ ಗುಡಿಗೆ ಹೊಂಟೀನಿ. ಅದು ಸಂಜೀವಿನಿ ಆಂಜನೇಯ ಪುನರ್ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅಲ್ಲಿಗೆ ನಾನು ಈ ಹೂವನ್ನೆಲ್ಲ ಹರ್ಕೊಂಡು ವಾರ ಶನಿವಾರ ಹೋಗ್ತೀನಿ. ಇವತ್ತು ಹೋಗ್ತಾ ಇದ್ದೀನಿ. ಹಾಗೆ ನಿಮಗೆ ಆ ವಿಡಿಯೋದಲ್ಲಿ ದೇವಸ್ಥಾನನ ತೋರಿಸ್ತೀನಿ. ಏನೋ ಮನಸ್ಸಿಗೆ ರೊಕ್ಕ ಕೊಟ್ಟು ತಂದು ಹೂಕಿನ ನಾವು ತೊಗೊಂಡೋಗಿದ್ದು ಹೂವು ಏರಿಸಿದ್ರೆ ತುಂಬ ಖುಷಿ. ನೀವು ನೋಡ್ಬೋದು ಅಭಿಷೇಕ ಎಲ್ಲ ಆಗಿತ್ತು. ಈಗ ಅಲಂಕಾರ ಮಾಡ್ತಾಯಿದ್ರು. ಅಲಂಕಾರ ಮಾಡ್ತಿದ್ದಾಗೇ ನಾನು ತೊಗೊಂಡು ಹೋಗಿ ಕೊಟ್ಟಂಥ ಹೂ ಕೂಡ ಏರಿಸಿದ್ರು. ನೋಡ್ಬೋದು ನೀವು, ಪ್ರಾಣದೇವ್ರ ತಲೆ ಮೇಲೆ ದಾಸವಾಳ ಹೂವು ಏರಿಸಿದ್ರು. ತುಂಬ ಖುಷಿ ಆಯಿತು. ನಮಸ್ಕಾರ ಮಾಡಿ ನಾನು ವಾಪಸ್ ಮನೆಗೆ ಬಂದೆ. ನಮಸ್ಕಾರ ಸ್ನೇಹಿತರೆ. ನೋಡಿ, ಫಂಕ್ಷನ್ ಎಲ್ಲ ಆಗಿದ್ಮೇಲೆ ಕೈಗೆ ಸಿಕ್ಕಿದ್ನೆಲ್ಲ ಹಾಗಾಗಿ ಇಟ್ಟು ಎಲ್ಲ ಏನು ಕೈಗೆ ಸಿಗದೇ ಇರೋ ಹಾಗಾಗಿದೆ. ಸೊ ಈ ನಮ್ಮ ಅಡುಗೆ ಮನೆನ ಯಥಾಸ್ಥಿತಿಗೆ ತರೋದಕ್ಕೋಸ್ಕರ ಇವಾಗ ಮತ್ತೆ ಜೋಡಿಸ್ತಾ ಇದ್ದೀನಿ. ನೋಡ್ಬೋದು ಇಲ್ಲೆಲ್ಲ ಸಾಮಾನೆಲ್ಲ ಕಿತ್ತು ಹಾಕಾಗಿದೆ. ಈ ರ್ಯಾಕ್ನ ಮತ್ತೆ ರೀಆರ್ಗನೈಸ್ ಮಾಡ್ಕೊಂಡ, ಜೊತೆಗೆ ಸ್ವಲ್ಪ ಗ್ರಾಸರಿ ಕೂಡ ಎಲ್ಲ ಖಾಲಿಯಾಗಿದೆ. ಅದನ್ನೆಲ್ಲ ಫಿಲ್ ಮಾಡ್ತಾ ಈ ಗ್ರಾಸರಿನ ತುಂಬಿ, ಜೊತೆಗೆ ಈ ರ್ಯಾಕ್ ಕೂಡ ಕ್ಲೀನ್ ಮಾಡೋಣ ಅಂತ. ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ನೀವು ನೋಡ್ಬೋದು. ಈ ಪ್ಯಾಕೆಟ್ ಇಲ್ಲಿ ನೋಡಿ, ಇಲ್ಲೊಂದೆರಡು ಬಿಸ್ಕೆಟ್ಸ್ ಇದೆ, ಅದಕ್ಕೊಂದು ಡಬ್ಬ, ಮತ್ತೊಂದೆರಡು ಬಾಕ್ಸಲ್ಲಿ ಮತ್ತೊಂದೆರಡೇ 2 ಬಿಸ್ಕೆಟ್ ಪ್ಯಾಕೆಟ್ ಇದೆ, ಅದಕ್ಕೊಂದು ಬಾಕ್ಸು. ಈ ರೀತಿ ಎಲ್ಲದರಲ್ಲೂ ಇಷ್ಟಿಷ್ಟೇ ಸಾಮಾನು ಆಗೋಗ್ಬಿಟ್ಟಿದೆ. ಅದನ್ನೆಲ್ಲ ನಾವು ನೀಟಾಗಿ ಆರ್ಗನೈಸ್ ಮಾಡೋಣ ಅಂತ ಈ ವ್ಲಾಗಲ್ಲಿ ನೀವು ಕೊನೆವರೆಗೂ ನೋಡಿ. ನಾನು ಹೇಗೆ ಸಿಂಪಲ್ ಟ್ರಿಕ್ ಯೂಸ್ ಮಾಡಿಕೊಂಡು ಈ ರ್ಯಾಕ್ನೆಲ್ಲ ಮತ್ತು ಕಿಚನ್ನ ರೀಆರ್ಗನೈಸ್ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಮೊದಲನೇದಾಗಿ ಆ ರ್ಯಾಕಿಗೆ ಹಾಕಿದಂಥ ಪೇಪರ್ಸ್ನೆಲ್ಲ ತೆಗೆದೆ. ಅದು ತುಂಬ ಗಲೀಜಾಗಿತ್ತು. ಹಾಗಾಗಿ ಹೊಸದಾಗಿ ಮತ್ತೆ ಪೇಂಟ್ ಮಾಡೋಣ ಅಂದ್ಕೊಂಡೆ. ಸದ್ಯಕ್ಕೆ ಈಗ ಟೈಮ್ ಬೀಯಿಂಗಿಗೆ ಮತ್ತೆ ಪೇಪರ್ ಹಾಕೋಣ, ಆಮೇಲೆ ಮತ್ತೆ ರೀಪೇಂಟ್ ಮಾಡಿದ್ರಾಯ್ತು. ಯಾಕೆಂದ್ರೆ ಪೇಂಟ್ ಮಾಡೋಕ್ಕೆ ತುಂಬ ಟೈಮ್ ಬೇಕು ಅಂತ ಮತ್ತೆ ಹೊಸದಾಗಿ ನ್ಯೂಸ್ ಪೇಪರ್ಸ್ನೇ ಹಾಕಿದೆ. ಲಾಸ್ಟ್ ಟೈಮ್ ಅದು ಊಟದ ಟೇಬಲ್ಗೆ ಹಾಕ್ತಾರಲ್ಲ, ಆ ಥರದ ಪೇಪರ್ ಹಾಕಿದ್ದೆ. ಹಾಗೆ ಇದು ಸ್ವಲ್ಪ ಗಿಡಗಳನ್ನೆಲ್ಲ ಸ್ವಲ್ಪ ಸನ್ಲೈಟಿಗೆ ಇಟ್ಬಿಟ್ಟು ಮತ್ತು ಇದಕ್ಕೊಂಚೂರು ಮಣ್ಣೆಲ್ಲ ನಾನು ಲೂಸ್ ಮಾಡಿ ಗೊಬ್ಬರ ಹಾಕಬೇಕಾಗಿತ್ತು. ಸೊ ಹಾಗೆ ಕಾಯರ್ ಪೌಡರ್ ಕೂಡ ಹಾಕಬೇಕಾಗಿತ್ತು. ಅದು ಕೂಡ ಕೆಲಸ ಮುಗಿಸ್ಕೊಂಡೆ. ಜೊತೆಗೆ ಎಲ್ಲ ಲೈನರ್ಸ್ ಎಲ್ಲ ಹಾಕಿ ಕ್ಲೀನ್ ಮಾಡಿ ಮೇಲೆ ಕಿಚನ್ ಕೂಡ ಕೌಂಟರ್ ಟಾಪಿಂದ ಹಿಡಿದು ಫುಲ್ ಯುಟೆನ್ಸಿಲ್ಸ್ವರೆಗೂ ಕ್ಲೀನ್ ಮಾಡಿಕೊಂಡೆ. ನೋಡ್ಬೋದು ಕೆಲವೊಂದು ಬಾಕ್ಸು ಪಾತ್ರೆಗಳನ್ನ ತೊಳೆದು ಹಾಕಿದ್ದೀನಿ. ಜೋಡಿಸ್ಕೊಂಡ ಮೇಲೆ ಈ ರೀತಿ ಕಾಣ್ತು. ಗ್ರಾಸರಿ ಫಿಲ್ ಮಾಡಬೇಕು. ಸ್ವಲ್ಪ ಗ್ರಾಸರಿ ಖಾಲಿ ಕೂಡ ಆಗಿದೆ. ಅದನ್ನು ತೊಗೊಂಬಂದು ಅದನ್ನ ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಫುಲ್ ಕ್ಲೀನಾಗಿ ಮೇಲಿಂದ ನನ್ನ ಕಿಚನ್ ಈ ರೀತಿ ಕಾಣ್ತಾಯಿತ್ತು. ನೀವು ನೋಡಿ ಹೇಳಿ ಹೇಗಿದೆ ಅಂತ. ಸೊ ನೋಡೋದಕ್ಕೆ ತುಂಬ ಈಸಿ ಅನಿಸುತ್ತೆ, ಬಟ್ ಮಾಡುವಾಗ ಒಂದು ಕಾರ್ನರ್ ಬಿಟ್ಟು ಇನ್ನೊಂದು ಕಾರ್ನರ್ ಮಾಡಿದ್ರೆ ಮನಸ್ಸಿಗೆ ಅಸಮಾಧಾನ ಇರುತ್ತೆ. ಸೊ ಮಾಡಿ ಮೇಲೆ ಫುಲ್ ಫ್ರಿಜ್ಜಿಂದ ಹಿಡಿದು ಎಲ್ಲ ಕಿಚನ್ನ ಕ್ಲೀನಾಗಿ ಮಾಡಿದ್ದಾಯಿತು. ಸೊ ಈ ರೀತಿ ನನ್ನ ರ್ಯಾಕ್ನ ಮತ್ತೆ ನಾನು ರೀಆರ್ಗನೈಸ್ ಮಾಡಿಕೊಂಡೆ. ಸೊ ಇಲ್ಲಿ ಖಾಲಿ ಇದೆ ಅಂದರೆ ಅಲ್ಲಿ ಬಾಕ್ಸ್ ಎಲ್ಲ ಬರುತ್ತೆ. ಸದ್ಯಕ್ಕೆ ಹಾಗೆ ಬಿಟ್ಟಿದ್ದೀನಿ. ಹಾಗೆ ಇಲ್ಲಿ ನಂದು ವೆಜಿಟೇಬಲ್ ರ್ಯಾಕ್ ಕೂಡ ಕ್ಲೀನ್ ಆಗಿದೆ. ಸೊ ವೆಜಿಟೇಬಲ್ಸ್ ಫ್ರೆಶ್ ಆಗಿ ತಂದಾಗ ಫಿಲ್ ಮಾಡೋದು. ಇಲ್ಲಿ ನೀವು ನೋಡ್ಬೋದು. ಇಲ್ಲೂ ಕೂಡ ಅಷ್ಟೇ ಸ್ಟೀಲ್ ಪಾತ್ರೆ ಎಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಸಣ್ಣ ಧೂಳು ಬಂದು ಕೂರುತ್ತೆ. ಸೊ ಎಲ್ಲದನ್ನು ಡೀಪ್ ಕ್ಲೀನಿಂಗ್ ಆಯಿತು ಕಿಚನ್ನು. ಸೊ ಇದು ನನ್ನ ಕಿಚನ್ ಆರ್ಗನೈಸಿಂಗ್ ವಿಡಿಯೋ. ನೋಡಿ ಹೇಳಿ ಹೇಗಿತ್ತು ಅಂತ. ಸೊ ಇದೆಲ್ಲ ಹಸಿ ಇದೆ, ತೊಳೆದಿರೋದ್ರಿಂದ ಹಾಗೆ ಗಾಳಿಗೆ ಒಣಗೋದಕ್ಕೆ ಬಿಟ್ಟಿದ್ದೀನಿ. ಹೊರಗಡೆ ಬಿಸಿಲಿಗೆ ಇಟ್ಟರೆ ಇಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ತುಂಬ ಧೂಳು ಮತ್ತೆ ಧೂಳು ಬಂದು ಕೂರುತ್ತೆ ಅಂತ ಹೇಳಿ ಒಳಗಡೆ ಹಾಕ್ಕೊಂಡಿದ್ದೀನಿ. ಸೊ ದಿಸ್ ಇಸ್ ಮೈ ಕಿಚನ್, ಕ್ಲೀನ್ ಆ್ಯಂಡ್ ಟೈಡಿ. ಏನೋ ಕ್ಲೀನಾಗಿ ನೋಡಿದಾಗ ಮನಸ್ಸಿಗೆ ತುಂಬ ಖುಷಿ ಆಗುತ್ತೆ. ಹಾಗೆ ಅಡುಗೆ ಮಾಡೋಕ್ಕೆ ಕೂಡ ಹುರುಪು ಚೆನ್ನಾಗಿ ಬರುತ್ತೆ. ಇದೆಲ್ಲ ಮಾಡೋ ಅಷ್ಟೊತ್ತಿಗೆ ಈ ರೀತಿ ಆಗಿದೆ. ಸೊ ಹೇಳಿ
ಕಾಮೆಂಟ್ ಮೂಲಕ ಹೇಗಿತ್ತು ಅಂತ. ಹಾಗೆ ನಮ್ಮ ಮನೆ ಹತ್ರ ಒಂದು ಫಂಕ್ಷನ್ ಇತ್ತು. ಸೊ ನಾನು ನನ್ನ ಸಿಸ್ಟರ್ ಇನ್ ಲಾ ರೆಡಿಯಾಗಿ ಆ ಫಂಕ್ಷನ್ಗೆ ಹೋದ್ವಿ. ಅದು ಮಗುವಿನ ನಾಮಕರಣ ಆಗಿತ್ತು. ಸೊ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ನಾವು ಲಂಚ್ ಟೈಮ್ಗೆ ಹೋದ್ವಿ. ಹಾಗೆ ಊಟ ಮುಗಿಸ್ಕೊಂಡು, ಇವರು ನಮ್ಮ ನೇಬರ್ ಆಂಟಿ, ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಹಾಗೆ ಮನೆಗೆ ಗೆಸ್ಟ್ ಕೂಡ ಬಂದಿದ್ದರು ರಾತ್ರಿ. ಸೊ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಲಾಸ್ಟಲ್ಲಿ ನಾವು ಗ್ರೂಪ್ ಫೋಟೋ ತಗೊಂಡ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು.